Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ದೇವದುರ್ಗ ತಾಲೂಕಿನ ಗಬ್ಬೂರು ಮತ್ತು ಜಾಲಹಳ್ಳಿ ಹೋಬಳಿಯ ಹಾಗೂ ದೇವದುರ್ಗ ತಾಲೂಕಿನ ವ್ಯಾಪ್ತಿಯ ಗ್ರಾಮದಲ್ಲಿ ಲಭ್ಯವಿರುವ ಸರ್ಕಾರಿ ಜಮೀನುಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿ 6 ವರ್ಷ ಕಳೆದಿದೆ. ಆದರೆ ಇದುವರೆಗೂ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆದಿಲ್ಲ. ಈ ಯೋಜನೆ ಫಲಾನುಭವಿಗಳು ಅನೇಕ ವರ್ಷಗಳಿಂದ ಕಚೇರಿಗಳಿಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 7 ವರ್ಷಗಳು ಕಳೆದರೂ ಕಮಿಟಿ ಆಗಿರುವುದಿಲ್ಲ. ತೀರಾ ಬಡತನ ಕುಟುಂಬದ ಈ ಫಲಾನುಭವಿಗಳು ಕುಟುಂಬ ನಿರ್ವಹಣೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ಭೂಮಿಯಲ್ಲಿ ಬೆಳೆ ಬೆಳೆದು ಉಪಜೀವನ ಸಾಗಿಸುತ್ತಿದ್ದಾರೆ. ಈ ಹಿಂದೆ ಇರುವ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಕೂಡ ಪ್ರಯೋಜನವಾಗಿಲ್ಲ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕಮಿಟಿ ರಚಿಸಿ ಭೂರಹಿತ ಫಲಾನುಭವಿಗಳಿಗೆ ಭೂ ಮಂಜೂರಾತಿ ಕ್ರಮ ಜರುಗಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಒತ್ತಾಯಿಸಿದರು. ಸುಮಾರು 7-8 ವರ್ಷಗಳಿಂದ ಅಂಬೇಡ್ಕರ್ ನಿಗಮದಲ್ಲಿ ಆಗಿರಲಿ, ಬೋವಿ ನಿಗಮದಲ್ಲಿ ಆಗಿರಲಿ ಮತ್ತು ಬಂಜಾರ ನಿಗಮದಲ್ಲಿ ಆಗಿರಲಿ ಹಲವಾರು ನಿಗಮದಲ್ಲಿ ಏನಪ್ಪ ಅಂದರೆ ಇವತ್ತಿನ ಫಲಾನುಭವಿಗಳು ಅರ್ಜಿ ಹಾಕಿ 6-7 ವರ್ಷಗಳಿಂದ ತಿರುಗುತ್ತಿದ್ದಾರೆ. ಅವರು ಭೂ ಒಡೆತನ ಯೋಜನೆಯಲ್ಲಿ ನಮಗೆ ಹೊಲ ಮಂಜೂರು ಮಾಡಿಕೊಡು ಅಂತೇಳಿ ಅರ್ಜಿ ಹಾಕಿ ಸುಮಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಅಂಬೇಡ್ಕರ್ ನಿಗಮದ ಡಿಸ್ಟಿಕ್ ಆಫೀಸರ್ ಏನಪ್ಪ ಅಂದ್ರೆ ಕಾರಣ ಮಾಡುತ್ತಾ ಅವರ ಅರ್ಜಿಗಳನ್ನು ಡಿ ಸಿ ಅವರ ಕಮಿಟಿಗೆ ತರಲಾರದೇನೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು, ಹಾಗಾಗಿ ಇವತ್ತು ಎಲ್ಲ ಫಲಾನುಭವಿಗಳು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಬಂದಿದ್ದಾರೆ. ನಾವು ಯಾಕೆ ಕೇಳಿಕೊಳ್ತೀವಿ ಅಂತಂದರೆ ಅವ್ರಿಗೆ ಉಳಲು ಭೂಮಿ ಇಲ್ಲ. ಅವರಲ್ಲಿ ಬದುಕಬೇಕಾದ್ರೆ ಅವ್ರ ಉಪಜೀವನ ಸಾಗಬೇಕಾದ್ರೆ ಅವರಿಗೆ 2 ಎಕರೆ ಭೂಮಿ ಮಂಜೂರಿ ಮಾಡಬೇಕಂತ ಸರ್ಕಾರದ ಆದೇಶ ಇದ್ದರೂ ಕೂಡ ಇಲ್ಲಿವರೆಗೂ ಅವರ ಅರ್ಜಿಗಳನ್ನು ವಿಳಂಬನೆ ಮಾಡುತ್ತಿರುವುದು ಖಂಡನೀಯ. ಯಾರಪ್ಪ ಅಂದರೆ ದಿನಾಂಕ 1/12/2023 ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಎಲ್ಲ ಫಲಾನುಭವಿಗಳು ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ MD ಅವ್ರನ್ನ ಕರೆಸಿ ಇವ್ರಿಗೆ ಶೀಘ್ರವಾಗಿ ಏನಪ್ಪ ಅಂದ್ರೆ ಭೂಮಿ ಮಂಜೂರು ಮಾಡ್ಬೇಕಂತೇಳಿ ಅವರಿಂದ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದರೂ ಕೂಡ ಇನ್ನೂವರೆಗೆ ಏನಪ್ಪ ಅಂದ್ರೆ ಸರ್ಕಾರದ ಭೂಮಿ ಮಂಜೂರು ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರಂದ್ರೆ ಮನವಿ ಪತ್ರ ಓದು. ಈ ಸಂದರ್ಭದಲ್ಲಿ ವೆಂಕಟೇಶ ಜಾಲಹಳ್ಳಿ, ಬುರ್ರಪ್ಪ ಮರೇಟಿ, ಹನುಮಂತಪ್ಪ ಮನ್ನಾಪುರು, ಲಕ್ಷ್ಮಣ್ ಮಸರಕಲ್, ಡೇವಿಡ್ ಮಸರಕಲ್, ಮಲ್ಲಪ್ಪ ಸುಲದಗುಡ್ಡ ಸೇರಿದಂತೆ ಫಲಾನುಭವಿಗಳು ಇದ್ದರು.